ಗುಡ್ ಮಾರ್ನಿಂಗ್ ಡೇ ಸ್ಟೂಡೆಂಟ್ಸ್. ಇವತ್ತಿನ ವೀಡಿಯೋದಲ್ಲಿ ಮಾಡಲ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇದು ಪಾರ್ಟ್ ಏನಿಂದ ಅಂದರೆ 1 ಮಾರ್ಕ್ಸ್ ಅಂಕಗಳನ್ನು ಸಾಲ್ವ್ ಮಾಡ್ತಾ ಇದ್ದಾನೆ. ಒಳ್ಳೆ ರೆಸ್ಪಾನ್ಸ್ ಬಂದರೆ, ಯಾಕಂದರೆ ಈ ವರ್ಷ ಆ ಲೆವೆಲ್ ಮಕ್ಕಳೇನಪ್ಪ ಅಂದರೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಒಂದು ವೇಳೆ ಭಾಳಷ್ಟು ಶೇರ್ ಆದರೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ನಾನೇನಪ್ಪ ಅಂದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ನಾನು ನಿಮಗೆ ಮೀನ್ಸ್ ಅಟ್ಲೀಸ್ಟ್ ಕಾಂಪ್ಲೆಕ್ಸ್ ಆಗಿರೋಂಥ ಪ್ರಾಬ್ಲಮ್ಸ್ ಅದು ಸಾಲ್ವ್ ಮಾಡಿ ನಮಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನೊಂದು, ಭಾಳಷ್ಟು ಜನ ಏನು ಓದಲಿ ಏನಿಲ್ಲ ಅಂತ ಟೆನ್ಷನ್ನಲ್ಲಿದ್ದಾರೆ. ಆ ರೀತಿ ಬೇಡ. NCERT ಟೆಕ್ಸ್ಟ್ ಬುಕ್ನ ಮಾತ್ರ ರೆಫರ್ ಮಾಡಿ, ಮೊದಲನೇ ಪಾಯಿಂಟ್. ಎರಡನೇದು, ಏನು ಓದಲಿನ ಕನ್ಫ್ಯೂಷನಲ್ಲಿದ್ದರೆ 2014ರಿಂದ ಇಲ್ಲಿವರೆಗೆ ಏನು ಪರೀಕ್ಷೆ ಇದೆ ಎಲ್ಲ ಪ್ರಶ್ನೆ ಪತ್ರಿಕೆ, ಅದು ವಾರ್ಷಿಕ ಆಗಿರ್ಬೋದು, ಅರ್ಧ ವಾರ್ಷಿಕ ಇರ್ಬೋದು, ಅಥವಾ ಸಪ್ಲಿಮೆಂಟ್ರಿ ಪೇಪರ್ ಆಗಿರ್ಬೋದು, ಅವೆಲ್ಲ ಕ್ವಶನ್ ಪೇಪರ್ನ ಸೆಲೆಕ್ಟ್ ಮಾಡಿಕೊಂಡು ರೆಫರ್ ಮಾಡಿ. ಅಟ್ಲೀಸ್ಟ್ ಆ್ಯನ್ಯುವಲ್ ಪೇಪರ್ ಮತ್ತು ಸಪ್ಲಿಮೆಂಟ್ರಿ ಪೇಪರ್ ಆದರೆ ಕಲೆಕ್ಟ್ ಮಾಡೋದನ್ನು ರೆಫರ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ. ಮೊದಲನೇ ಫಸ್ಟ್ ಕ್ವಶನ್, ಗಿವ್ ಅನ್ ಎಕ್ಸಾಂಪಲ್ ಆಫ್ ಅ ರಿಲೇಷನ್ ವಿಚ್ ಈಸ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತ ಇದೆ. ಭಾಳ ಸರಳವಾಗಿರೋಂಥ ಉತ್ತರ ಕೊಡಬೇಕಿಲ್ಲಿ. ಭಾಳ ಕಾಂಪ್ಲೆಕ್ಸ್ ಮಾಡಿ ಅರ್ಧ ಪೇಜ್ ಮಾಡಬೇಡಿ, 1 ಮಾರ್ಕ್ಸ್ ಸಿಗಿದೆ. ಓಕೆ, ಮೊದಲು ಒಂದು ಸೆಟ್ ಡಿಫೈನ್ ಮಾಡ್ತೇನೆ. ಲೆಟ್ಸ್ ಟೇಕ್ ಅ ಸೆಟ್ A ಈಕ್ವಲ್ ಟು ಐ ಆಮ್ ಟೇಕಿಂಗ್ 1 2 3. ಈ ಸೆಟ್ನಿಂದ ಏನಪ್ಪ ಅಂದರೆ ನಾನೊಂದು ರಿಲೇಷನ್ನ ಬರೀತೀನಿ ಈ ರೀತಿ. ನನಗೇನಾಗಬೇಕಂದ್ರೆ ರಿಫ್ಲೆಕ್ಸಿವ್ ಅಂತೂ ಆಗಬಾರ್ದು. ನಾಟ್ ರಿಫ್ಲೆಕ್ಸಿವ್ ಅಂದರೆ ಈ ಎಲಿಮೆಂಟ್ ಇದೆ ಅಂದ್ಕೊಳ್ಳಿ, ನಾನಿದು 1 1 ಅಂತ ಬರೀತೇನೆ. ಇಲ್ಲಿ ನಾನೇನು ಮಾಡ್ತೀನಿ, ಐ ಟೇಕ್ ದಿಸ್ ಆರ್ಡರ್ ಬೈ 2 2 3 3 ತಗೋದಿಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ರಿಫ್ಲೆಕ್ಸಿವ್. ರೈಟ್, 3 3 ಬರೆದ್ರೆ ಇಟ್ ವಿಲ್ ಬಿ ರಿಫ್ಲೆಕ್ಸಿವ್. ಎಂಥ ಒಂದು ರಿಲೇಷನ್ ಬರಿಬೇಕಂದ್ರೆ ಅದು ರಿಫ್ಲೆಕ್ಸಿವ್ ಆಗಬಾರ್ದು ಅಷ್ಟೇ, ಬಿಟ್ಬಿಟ್ಟಿದ್ದೀನಿ. ನಾವು ಐ ವಾಂಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂದರೆ ಏನು ಮಾಡೋಣ, ಐ ಆಮ್ ಟೇಕಿಂಗ್ ಯರ್ 1 2, ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ ಎಲಿಮೆಂಟ್ ಚೇಂಜ್ ಆಗಬೇಕು. 2 1 ನಾನು ಇಷ್ಟೇ ತೆಗೆದುಕೊಳ್ತೇನೆ. ನೋಡ್ಬೋದು ಇದು ಸಿಮೆಟ್ರಿಕ್ ಇದೆ. ಮತ್ತು ಟ್ರಾನ್ಸಿಟಿವ್ 1 2 2 1 ಅಂದರೆ 1 1 ಆಗುತ್ತೆ. ಇಟ್ ಈಸ್ ಅ ಟ್ರಾನ್ಸಿಟಿವ್. ರೈಟ್, ಈ ರೀತಿ ಸಿಂಪಲ್ ಆಗಿರುತ್ತೆ ಎಕ್ಸಾಂಪಲ್ ಕೊಡಬೇಕು. ಇನ್ ಡೀಟೇಲ್ ಬೇಕಾಗಿಲ್ಲ, 1 ಮಾರ್ಕ್ಸ್ ಇರುತ್ತೆ. ನಾನು ಏನು ಅನ್ಬೋದಪ್ಪ ಅಂದರೆ ದಿಸ್ ಈಸ್ ಏನಿದಪ್ಪ ಅಂದರೆ ಸಿಮೆಟ್ರಿಕ್ ಇದೆ. ಇಟ್ ಈಸ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ನಾಟ್ ರಿಫ್ಲೆಕ್ಸಿವ್ ಯಾಕಪ್ಪ ಅಂದರೆ, ಯಾಕಿಲ್ಲ ಅಂತಂದರೆ ನೋಡ್ಬೋದು ಇಲ್ಲಿ ಎಲಿಮೆಂಟ್ 3 3 3 ಡಸ್ ನಾಟ್ ಬಿಲಾಂಗ್ ಟು ದ ರಿಲೇಷನ್. ಸೊ ದಿಸ್ ಇಸ್ ನಾಟ್ ರಿಫ್ಲೆಕ್ಸಿವ್. ಸಿಂಪಲ್ ಎಕ್ಸಾಂಪಲ್ ಇರಲಿ 1 ಮಾರ್ಕ್ಸ್ಗೆ. ನೋಡಿದ್ದೀನಿ ಈ ರೀತಿ ಕೇಳಿದಾಗ ಅರ್ಧ ಪೇಜ್ ಬರೀತೀರ, ಅದ್ರ ಉಪಯೋಗ ಇಲ್ಲ. ಎಕ್ಸಾಂಪಲ್. ಮತ್ತು ಇದು ಬೈನರಿ ಆಪ್ರೇಷನ್ ಬಗ್ಗೆ ಆಗಲಿ ಅಥವಾ ಈ ಒಂದು ರೋ ಈ ಒಂದು ಮ್ಯಾಟ್ರಿಕ್ಸ್ ಆಗಲಿ NCERTನೇ ರೆಫರ್ ಮಾಡಬೇಕಾಗುತ್ತೆ. ಅದು ಫಿಸಿಕ್ಸ್ ಆಗಲಿ ಮ್ಯಾಥಮೆಟಿಕ್ಸ್ ಆಗಲಿ ಹೇಳ್ತಾ ಇದ್ದೀನಿ. ಸ್ಪೆಷಲ್ ನನಗೆ ಗೊತ್ತಿರೋದು ಎರಡೇ, ಫಿಸಿಕ್ಸ್ ಆಗಲಿ ಮ್ಯಾಥಮೆಟಿಕ್ಸ್ ಆಗಲಿ. ಕಂಪಲ್ಸರಿ ಡೆಫಿನಿಷನ್ಗಾಗಿ ಏನಪ್ಪ ಅಂದರೆ ಎಲ್ಲ ಮಕ್ಕಳು ಕಂಪಲ್ಸರಿ NCERT ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಡೆಫಿನಿಷನ್ನೇ ಬರೀಬೇಕಾಗುತ್ತೆ. ಡೋಂಟ್ ರೈಟ್ ಯುವರ್ ಓನ್ ವರ್ಡ್ಸ್. ಇವನ್ ಎಲ್ಲ PCMB ಅಂದ್ಕೊಳ್ಳಿ, ಕಂಪಲ್ಸರಿ NCERTನೇ ರೆಫರ್ ಮಾಡಿ. ಓಕೆ, ಅಲ್ಲಿ ಏನಿದೆಯೋ ಅದನ್ನು ಮಾತ್ರ ಬರೀಬೇಕಾಗುತ್ತೆ. ಓಕೆ, ಸೊ ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೇನೆ. ಇವೆಲ್ಲ ಡೆಫಿನಿಷನ್ಸ್ ಇದೆ, ರೆಫರ್ NCERT ಟೆಕ್ಸ್ಟ್ ಬುಕ್. ನಾವು ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ -100. ಇಟ್ಸ್ ವೆರಿ ಕೇರ್ಫುಲ್ ಆ್ಯಂಡ್ ಇಟ್ಸ್ ವೆರಿ ಡೇಂಜರ್ ಆಲ್ಸೋ. ಮೈನಸ್ ಬಂದಾಗ ಸ್ವಲ್ಪ ಬೇಸಿಕ್ ಹೇಳ್ಕೊಡ್ತೀನಿ ನೋಡಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಗಿರ್ಬೋದು, ಈ ಒಂದು ಇಲ್ಲಿ ಮೈನಸ್ ಬಂದರೂ ಪರವಾಗಿಲ್ಲ, ಸೈನ್ ಆಗಲಿ, ಕೋಸೆಕ್ ಇನ್ವರ್ಸ್ ಆಫ್ -x ಆಗಲಿ, ಅಥವಾ ಟ್ಯಾನ್ ಇನ್ವರ್ಸ್ ಆಫ್ -x ಆಗಲಿ, ಇಟ್ ಈಸ್ ಈಕ್ವಲ್ ಟು ಸಿಂಪ್ಲಿ ಐ ಕ್ಯಾನ್ ರೈಟ್ ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಕೋಸೆಕ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರೀಬೋದು. ಬಟ್ ಇದು ಸಾಧಾರಣ, ಮೈನಸ್ ಬಂದರೂ ಡ್ಯಾಡ್ ಬರೆಯೋದು. ಬಟ್ ವಾಟ್ ಈಸ್ ದ ಡೇಂಜರ್ ಇಯರ್? ದೀಸ್ 3 ಆರ್ ದ ಮೋಸ್ಟ್ ಡೇಂಜರಸ್. ಕಾಸ್ ಇನ್ವರ್ಸ್ ಆಫ್ -x ಆಗಿರ್ಬೋದು, ಇದ್ರದ್ದು ರೆಸಿಪ್ರೋಕಲ್ ಸೆಕ್ ಇನ್ವರ್ಸ್ ಆಫ್ -x ಆಗಿರ್ಬೋದು, ಮತ್ತು ಅದ್ರ ಜೊತೆ ಕಾಟ್ ಒಂದು ಬರುತ್ತೆ. ಇವು ಎಲ್ಲನೂ ಈ ರೀತಿ ಇದರಂಗೆ ಬರೆಯೋಕ್ಕೆ ಬರೋದಿಲ್ಲ. ಕಂಪಲ್ಸರಿಲಿ ಬರಿಬೇಕಂದ್ರೆ ಪೈ ಮೈನಸ್ಸೇ ಬರಿಬೇಕಾಗತ್ತೆ. ಸೊ ಸ್ವಲ್ಪ ಇದನ್ನು ನೆನಪಿಟ್ಕೊಂಡ್ರೆ ನಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಡನ್. ಸೊ ಕಾಸ್ ಇನ್ವರ್ಸ್ ಆಫ್ -1/2 ಹೇಳಿದಿನ. ಈ ಮೂರು ಯಾವುದೇ ಪ್ರಾಬ್ಲಮ್ ಅಂದರೆ ಅದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡ್ಬೋದಲ್ಲಿ ಕಾಸ್ ಇನ್ವರ್ಸ್ ಆಫ್ -1/2 ಕ್ಯಾನ್ ಬಿ ರಿಟರ್ನ್ ಆ್ಯಸ್. ಅದನ್ನು ಆ ಮೈನಸ್ನ ಹೊರಗೆ ತೆಗಿಬೇಕಂದ್ರೆ ಕಂಪಲ್ಸರಿ ಹೌ ಟು ರೈಟ್ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ 1/2 ಅಂತ. ಓಕೆ, ಈ ಒಂದು ಇಲ್ಲಿ ಸೆಕ್ ಬಂದರೂ ಸಹ ಇದೇ ರೀತಿ ಮಾಡಬೇಕು, ಮತ್ತು ಕಾಟ್ ಬಂದರೂ ಇಲ್ಲಿ ಬರೆದಿದ್ದೀನಿ. ಇದನ್ನು ದಯವಿಟ್ಟು ಫಾಲೋ ಮಾಡಿ. ದಿಸ್ ವೆರಿ ಡೇಂಜರ್. ಅದು ಇದ್ದರೆ ಪರವಾಗಿಲ್ಲ. ಓಕೆ, ಈಗೇನು ಮಾಡೋಣ, ಪೈ ಮೈನಸ್ ಕಾಸ್ ಇನ್ವರ್ಸ್ ಅಂತ ಇದೆ. ಕ್ಯಾನ್ ಯು ಎಕ್ಸ್ಪ್ರೆಸ್ ದಿಸ್ ಇನ್ ಟರ್ಮ್ಸ್ ಆಫ್ ಕಾಸ್? ಓಕೆ, ನಮಗೆ ಬೆಲೆ ಗೊತ್ತಿರಬೇಕು. ಕಾಸ್ 0 ಅಂದರೆ 1, ಕಾಸ್ 30 ಅಂದರೆ √3/2, ಕಾಸ್ 45 1/2, ಕಾಸ್ 60 1/2, ಕಾಸ್ 90 0. ಇದೆಲ್ಲ ನಿಮಗೆ ಬೆಲೆಗಳು ಗೊತ್ತಿರಬೇಕಾಗತ್ತೆ. ಸೊ ಕ್ಯಾನ್ ಐ ರೈಟ್ ಲೈಕ್ ದಿಸ್? ಕಾಸ್ ಆಫ್ π/3 ಆಗುತ್ತೆ. ಓಕೆ, ಆ್ಯಸ್ ಪರ್ ದ ಪ್ರಾಪರ್ಟಿ ಯು ಕ್ಯಾನ್ ರಿಮೂವ್ ದಿಸ್. ಕಾಸ್ ಇನ್ವರ್ಸ್ ಆಫ್ ಕಾಸ್ ಹೋಗುತ್ತೆ. ಆ್ಯಸ್ ಪರ್ ದ ಪ್ರಾಪರ್ಟಿ ಯು ಕ್ಯಾನ್ ರೈಟ್ ಹಿಯರ್ π/3.
ಓಕೆ, ಇಲ್ಲಿ ಏನು ಮಾಡೋಣ ಅಂದರೆ ಮಲ್ಟಿಪ್ಲೈಂಗ್ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈಂಗ್ 3 pi minus pi and finally you got 2 pi by 3. So you can say cos inverse of minus 1 by 2 is 2 pi by 3. ಯಾಕಪ್ಪ ಅಂತಂದರೆ I can say because 2 pi by 3 belongs to ಕಾಸಿನ ನಿಮಗೆ ರೇಂಜ್ ಗೊತ್ತಿರಬೇಕು, ಹೌದಾ? ಅದರ ರೇಂಜ್ ಏನಿದೆ 0 to 180 ಇದೆ. ಸೊ ಐ ಕ್ಯಾನ್ ಸೇ 0 to pi. ಓಕೆ, ಕ್ಲೋಸ್ ಇಂಟರ್ವಲ್ ಹಾಕಿದ್ದಾನೆ 2 ಅದು pi by 3 60, 60 into 120 ಆಗುತ್ತೆ. 120 ಕಮ್ಸ್ ಇನ್ ಬಿಟ್ವೀನ್ 0 to 180. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ 1 by 2. ಅಕ್ಯುರೆಸಿಗೋಸ್ಕರ ಈ ರೀತಿ ಬರೆದ್ರೆ ಉತ್ತಮ. ಕೆಲವು ಜನ ಬರೆಯೋದಿಲ್ಲ, ಬಟ್ ಟು ಮೇಂಟೈನ್ ದ ಅಕ್ಯುರೆಸಿ ಈ ಒಂದು ಬೆಲೆ ಬಂದಾಗ ಇದನ್ನು ನಾನು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕರಿತೀನಿ. ಏಕೆಂದರೆ ವಾಟ್ ಈಸ್ ದ ರೇಂಜ್ ಆಫ್ ದಿಸ್ ಕಾಸ್ ಇನ್ವರ್ಸ್? ಇದು ನಮ್ಗೆ ಗೊತ್ತು 0 to pi is the range. So 2 pi by 3, 2 into pi by 3 60, 120. 120 comes in between here. In this interval we can say this 2 pi by 3 is the principle of cos inverse of minus 1 by 2 ಅಂತ. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಇದನ್ನು NCERT ರೆಫರ್ ಮಾಡ್ಕೊಳ್ಳಿ. ಆಮೇಲೆ ಇದು ಈ ಪ್ರಶ್ನೆ ನೋಡ್ಬೋದು. ಇಲ್ಲಿ ಭಾಳಷ್ಟು ಸಲ ನೋಡಿದ್ದೀನಿ ಮಕ್ಕಳು ಏನು ಮಾಡ್ತಾರಂದರೆ ಅದು ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ ನಡುವಿನ ವ್ಯತ್ಯಾಸ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅವರು. ಓಕೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ನೋಡ್ಬೋದು. ಅದು ಡಿಟರ್ಮಿನೆಂಟ್ ಇದೆ, ಕನ್ಫ್ಯೂಸ್ ಆಗೋದು ಬೇಡ. ಲೆಟ್ ಮಿ ರೈಟ್ ದಿಸ್ ಹಿಯರ್ ಎಕ್ಸ್ 2 18 ಎಕ್ಸ್ ಅಂತ ಇದೆ ಈಕ್ವಲ್ ಟು ವಾಟ್ ಈಸ್ ಇಯರ್ 6. ಸಿಂಬಲ್ ಭಾಳ ಇಂಪಾರ್ಟೆಂಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಫೈನ್, ಇದು ಡಿಟರ್ಮಿನೆಂಟ್ ಇದೆ. ಈ ರೀತಿ ಬಂದರೆ ಡಿಟರ್ಮಿನೆಂಟ್ ಈ ರೀತಿ ಬರುತ್ತೆ ನೋಡೋದು. ಮ್ಯಾಟ್ರಿಕ್ಸ್ ಈ ರೀತಿ ಕೊಡ್ತಾರೆ ಅಥವಾ ಈ ರೀತಿ ಕೊಡ್ತಾರೆ. ಸೊ ದಿಸ್ ವಾಟ್ ಈಸ್ ಇಟ್? ದಿಸ್ ಇಸ್ ದ ಡಿಟರ್ಮಿನೆಂಟ್ ಪ್ರಾಬ್ಲಮ್. ಕನ್ಫ್ಯೂಸ್ ಆಗಬಾರ್ದು. ಇದು ಮ್ಯಾಟ್ರಿಕ್ಸ್ ಅಂದ್ಕೊಂಡು ಮ್ಯಾಟ್ರಿಕ್ಸ್ ಥರ ಮಾಡ್ತೀರಾ, ತಪ್ಪಾಗುತ್ತೆ. ಆ ರೀತಿ ಮಾಡಬಾರ್ದು. ಓಕೆ, ನಾವು ಡಿಟರ್ಮಿನೆಂಟ್ ಏನಾಗುತ್ತೆ, ವಿ ಹ್ಯಾವ್ ಟು ಟೇಕ್ ಜಸ್ಟ್ ಕನ್ಫ್ಯೂಸಲ್ಲಿ ಪ್ಲಸ್ ಮೈನಸ್ ಬೇಕಾದ್ರೆ ಮೇಲೆ ಬರ್ಕೊಳ್ಬೋದು. ಇದನ್ನು ಮೊದಲು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್, ಆಮೇಲೆ ಈ ರೀತಿ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಮೈನಸ್ 36, ಆಮೇಲೆ ಮಲ್ಟಿಪ್ಲೈ ಲೈಕ್ ದಿಸ್. ಇದು ಡಿಟರ್ಮಿನೆಂಟ್ ಮೆಥಡ್ ಇದೆ, ಗೊತ್ತನ್ಕೋತೀನಿ. ಈ ರೀತಿ ಮಲ್ಟಿಪ್ಲೈ ಮಾಡಿದಾಗ -36 ಆಗುತ್ತೆ. ಸೊ ನಾವು ಇಲ್ಲೇನು ಬರಿಬೋದಪ್ಪ, ಎಕ್ಸ್ ಸ್ಕ್ವಯರ್ -36 ಈಕ್ವಲ್ ಟು 36 - 36 ಐ ಕ್ಯಾನ್ ರೈಟ್ ಹಿಯರ್ 0. ಓಕೆ, ಎಕ್ಸ್ ಸ್ಕ್ವಯರ್ ಈಕ್ವಲ್ ಟು ಈ -36 ಆ ಕಡೆ ಹೋದಾಗ +36 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಯು ಕ್ಯಾನ್ ರೈಟ್ ±√36. ಅಂದರೆ ಎಕ್ಸ್ ಬೆಲೆ ಏನು ಬರೀಬೋದು, +or-6 ಅಂತ ಬರೀಬೋದು. ಯು ಹ್ಯಾವ್ ಟು ಸಾಲ್ವ್ ಲೈಕ್ ದಿಸ್. ಫೈನ್, ಅರ್ಥ ಆಗ್ತಾಯಿದೆ ಅನ್ಕೋತಾದ್ರಿ. ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗತ್ತೆ ಡಿಟರ್ಮಿನೆಂಟ್ ಅಂತ ಬಂದಾಗ. ಓಕೆ, ಫೈನ್. ಇದು 6 ಪ್ರಶ್ನೆಗಳದು. ಇನ್ನೂ ಏನು ಇದರಲ್ಲಿ 15 ಪ್ರಶ್ನೆಗಳಿವೆ. ಅದನ್ನ ಸಾಲ್ವ್ ಮಾಡ್ತೇನೆ. ನೋಟ್ ಡೌನ್ ಮಾಡಿದ್ರೆ ನೋಟ್ ಡೌನ್ ಮಾಡ್ಕೊಳ್ಬೋದು. ಸೊ ನಾವು ಲೆಟ್ಸ್ ಬಿಗಿನ್ ಹಿಯರ್. ಲೈಕ್ ಕ್ವಶನ್ ನಂಬರ್ 7 ಇದೆ ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಏನಪ್ಪ ಅಂದರೆ ಈ ಸಲ ಏನಪ್ಪ ಡಿಫ್ರೆನ್ಷಿಯೇಷನ್ 2 ಕ್ವಶನ್ ಬರ್ತವೆ ನ್ಯೂ ಪ್ಯಾಟರ್ನ್ ಪ್ರಕಾರ. ಸೊ ಏನಿದೆ ಕ್ವಶನ್ ನಂಬರ್ 7 ನೋಡ್ಬೋದು. he has given y equal to e to the power of cos x ಅಂತ ಇದೆ. ವಾಟ್ ಇಸ್ ದ ಡಿಫ್ರೆನ್ಷಿಯೇಷನ್ ಆಫ್ ದಿಸ್? ಏನಪ್ಪ ಅಂದರೆ ಬೇಸಿಕ್ ಗೊತ್ತು ನಿಮಗೆ. ಏನಿರ್ತದೆ ಅದನ್ನು ಒಂದು ಸಲ ಬರೀಬೇಕಾಗುತ್ತೆ. y ಡ್ಯಾಶ್ ವಿಲ್ ಬಿ dy by dx ಈಕ್ವಲ್ ಟು y ನ ಬೇಕಾದರೆ y ಡ್ಯಾಶ್ ಅಂತಲೂ ಬರಿಬೋದು, y1 ಅಂತಲೂ ಬರಿಬೋದು ಡಿಫ್ರೆನ್ಷಿಯೇಷನ್ ಆದ ನಂತರ. ಓಕೆ, ಇದನ್ನು ಆ್ಯಸ್ ಇಟ್ ಈಸ್ ಇಡ್ಬೋದು ನಾವಿಲ್ಲಿ. ಸಾರಿ, ಆ್ಯಸ್ ಇಟ್ ಈಸ್ ಈ ಪರ್ ಏನೇ ಇರಲಿ ಆ್ಯಸ್ ಇಟ್ ಈಸ್ ಇಡಬೇಕಾಗತ್ತೆ. ಆಮೇಲೆ ಏನು ಪವರಲ್ಲಿದೆ ನೋಡಿ ಅದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಿ. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ವಿಲ್ ಬಿ -sin x. ಐ ಕ್ಯಾನ್ ರೈಟ್ ಹಿಯರ್ -sin x ಈ ರೀತಿ ಬರ್ಕೊಳ್ಬೋದು. ದಿಸ್ ಇಸ್ ಯುವರ್ ಆನ್ಸರ್. ಅಥವಾ ನೀವು ಈ ಕಡೆ ಮೈನಸ್ ಬರೀಬೇಕಂದ್ರೆ ಕೀಪ್ ಇನ್ ದ ಬ್ರಾಕೆಟ್, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ನನಗೆ. ಆಮೇಲೆ ಈ ಪವರ್ ಆಫ್ ಎಕ್ಸ್ -sin x ಆಗುತ್ತೆ. ಆ ರೀತಿ ಆಗಬಾರ್ದು. ಟೇಕ್ ದ ಮೈನಸ್ ಔಟ್ ಸೈಡ್. ಕ್ವಶನ್ ನಂಬರ್ 8 ನೋಡ್ಬೋದು. ಸಿಂಪಲ್, ಭಾಳ ಡೈರೆಕ್ಟ್ ಆಗಿರುವಂತಹ ಕ್ವಶನ್ ಇದೆಯಲ್ಲ. ಸೈನ್ ಆಫ್ 1 ಮಾರ್ಕ್ಸಿಗೆ ಅದೇ ರೀತಿ ಇರ್ತದೆ. ಕಾಂಪ್ಲೆಕ್ಸಿಗೆ ಭಾಳ ಕಡಿಮೆ ಕೊಡ್ತಾನೆ. 1 ಅಥವಾ 2 ಕೊಟ್ಟರೆ ಭಾಳ ಆಯಿತು. ಈ ಸಲ 15 ಅಂದಮೇಲೆ 10 ಈಸಿಲಿ ಬರೀತೀರಾ. ಓಕೆ, ನಾವು ಡೂ ದ ಡಿಫ್ರೆನ್ಷಿಯೇಷನ್ ಇಯರ್. ಸೈನ್ ಡಿಫ್ರೆನ್ಷಿಯೇಷನ್ ಮೊದಲು ಮಾಡೋಣ. ಕಾಸ್ ಆಗುತ್ತೆ, ರಿಮೈನಿಂಗ್ ಆ್ಯಸ್ ಇಟ್ ಈಸ್ ಇಡಬೇಕಾಗತ್ತೆ. ಓಕೆ, ಆಮೇಲೆ ಇದು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ವಿಲ್ ಬಿ 2x, 5 ವಿಲ್ ಬಿ 0, ದೆನ್ ನೋ ನೀಡ್ ಟು ರೈಟ್. ಇಷ್ಟೇ ಬರೋದು ಸಾಕು, ವಿಲ್ ಗೆಟ್ ಮಾರ್ಕ್ಸ್. ಆಮೇಲೆ ಇಂಟಿಗ್ರೇಷನ್ ಬಗ್ಗೆ 9ನೇದು 2x ಸ್ಕ್ವಯರ್ ಪ್ಲಸ್ e ಪವರ್ ಆಫ್ ಎಕ್ಸ್ dx ಅಂತ ಇದೆ. ಏನು ಮಾಡ್ಬೋದು ಅಲ್ಲಿ? ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಇದು 2 ಇದೆ, ಜಸ್ಟ್ ಕೀಪ್ ಆ್ಯಸ್ ಇಟ್ ಈಸ್ ಕಾನ್ಸ್ಟೆಂಟ್. ವಾಟ್ ಈಸ್ ಎಕ್ಸ್ ಸ್ಕ್ವಯರ್ ಇಂಟಿಗ್ರೇಷನ್? ಮೇಲೆ ಇರೋದನ್ನ ಒಂದು ಆ್ಯಡ್ ಮಾಡಬೇಕು. 2 ಇದ್ರೆ ಏನಾಗುತ್ತೆ 3. ಇಲ್ಲೇನಿರುತ್ತೆ ಅದರಲ್ಲಿ ಡಿನಾಮಿನೇಟರ್ನ ಬರಿಬೇಕು. e ಪವರ್ ಆಫ್ ಎಕ್ಸ್ ವಿಲ್ ಬಿ e ಪವರ್ ಆಫ್ ಎಕ್ಸ್. ಮತ್ತು ಪ್ಲಸ್ ಸಿ ಬರೆಯೋದನ್ನ ದಯವಿಟ್ಟು ಮರಿಬೇಡಿ. ಸ್ಟೂಡೆಂಟ್ ನೋಡಿದ್ದಾನೆ ಪ್ಲಸ್ ಸಿ ಬರೋದೇ ಇದ್ದರೆ ಯು ಡೋಂಟ್ ಗೆಟ್ ಮಾರ್ಕ್ಸ್. ರೈಟ್ ಗೊತ್ತಾಯ್ತು ಅನ್ಬೋದು. e ಪವರ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಮಾಡಿರಿ, ಡಿಫ್ರೆನ್ಷಿಯೇಷನ್ ಮಾಡಿ, ಯಾವುದೇ ರೀತಿ ಏನು ಬೀಳೋದಿಲ್ಲ, ಫರಕ್ ಬೀಳೋದಿಲ್ಲ. ವಿಲ್ ಗೆಟ್ ಸೇಮ್ ಆನ್ಸರ್. ಓಕೆ, ಬಟ್ ಬೇಸಿಕ್ ಗೊತ್ತಿರಬೇಕಾಗತ್ತೆ. ಪ್ಲಸ್ ಸಿಲು ಯೂಸ್ವಲಿ ಮರಿತಾರೆ, ದಯವಿಟ್ಟು ಮರಿಬಾರ್ದು.
ಮಿಸ್ಟೇಕ್ ಹೇಳ್ತಾ ಏನೇನು ಮಾಡ್ತಾರೆ ಅಂತ, ಇಲ್ಲಿ ಮೈನಸ್ ಇಲ್ಲಿ ಬರೆದು ಬಿಡ್ತೀರಾ, ತಪ್ಪಾಗುತ್ತೆ. ಮೈನಸ್ ಅಂದ್ರದ್ದು ಬೇರೆನೇ ಆನ್ಸರ್ ಆಗುತ್ತೆ, ರೈಟ್? ಆ ರೀತಿ ಮಾಡಬಾರ್ದು. 10th ಇಂಟಿಗ್ರೇಷನ್ ಆಫ್ ಲೋವರ್ ಲಿಮಿಟ್ ಆ್ಯಂಡ್ ಅಪ್ಪರ್ ಲಿಮಿಟ್ 1/x dx ಇದೆ. ಇದು ಡೆಫಿನೆಟ್ ಇಂಟಿಗ್ರಲಿಂದ ಕೊಟ್ಟಿದ್ದಾನೆ. ನಮಗೆ ಮೊದಲು ಇಂಟಿಗ್ರೇಷನ್ ನಾರ್ಮಲಿ ಮಾಡಬೇಕು. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ 1/x? ಓಕೆ, ಕ್ಯಾನ್ ಐ ರೈಟ್ ಹಿಯರ್ log x 2 3. ಆಮೇಲೆ ಏನು ಮಾಡಬೇಕಾಗತ್ತೆ ಇದಕ್ಕೆ? ಆಮೇಲೆ ಏನು ಮಾಡಬೇಕು? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ನಾನು ಈ ರೀತಿ ಬರಿಬೋದಾ? ಫಸ್ಟ್ ಯು ಪುಟ್ ಅಪ್ಪರ್ ಲಿಮಿಟ್ log 3, ಆಮೇಲೆ ಮೈನಸ್ ಹಾಕಿ ಆಮೇಲೆ ಲೋವರ್ ಲಿಮಿಟ್ ಹಾಕಬೇಕಾಗತ್ತೆ log 2. ಅಂದರೆ ನಾನು ಈ ರೀತಿ ಬರಿಬೋದಾ? log ಲೈಕ್ 3/2 ಆ್ಯಸ್ ಪರ್ ದ ಲಾಗರಿಥಮಿಕ್ ಪ್ರಾಪರ್ಟಿ, ರೈಟ್? ಈ ರೀತಿ ನಾನು ಅದನ್ನು ಬರಿಬೋದು. ಫೈನ್. ಆಮೇಲೆ ಕ್ವೆಶ್ಚನ್ ನಂಬರ್ 11 ನೋಡಿ ಏನಿದೆ, ಕನ್ಫ್ಯೂಸ್ ಆಗಬೇಡಿ, ಈ ರೀತಿ ಆಗ್ತೀನಿ. ಯೂನಿಟ್ ವ್ಯಾಕ್ಟರ್ ಯು ಹ್ಯಾವ್ ಟು ಫೈಂಡ್ ಔಟ್. ಓಕೆ, ನಾನು ಕೆಲಸ ಮಾಡ್ತೀನಿ, ಇಲ್ಲಿ ಬರೀತೇನೆ. ಕ್ವೆಶ್ಚನ್ ನಂಬರ್ 11 ಸೊಲ್ಯೂಷನ್. ಯೂನಿಟ್ ವ್ಯಾಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಅಂತ ಇದೆ. ನಮಗೆ ಒಂದು ಫಾರ್ಮುಲಾ ಸಿಂಪಲ್. ಯೂನಿಟ್ ವ್ಯಾಕ್ಟರ್ ಬಂದು ಒಂದೇ ಒಂದು ವ್ಯಾಕ್ಟರ್ ಕೊಟ್ಟಿದ್ದಂದರೆ ಇನ್ ದ ಡೈರೆಕ್ಷನ್ ಒಂದೇ ಒಂದು ಫಾರ್ಮುಲಾ ಇದೆ, ಈ ರೀತಿ ಫಾರ್ಮುಲಾ. ನನಗೇನು ಬೇಕಂದ್ರೆ ಎ ವ್ಯಾಕ್ಟರ್ ಯೂನಿಟ್ ವ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು. ಎ ಕ್ಯಾಪ್ ಈಸ್ ಈಕ್ವಲ್ ಟು ಎ ವ್ಯಾಕ್ಟರ್ ಡಿವೈಡಿಂಗ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಇಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ, ನೀವು ವ್ಯಾಕ್ಟರ್ ಸಿಂಬಲ್ ಹಾಕೋದಿಲ್ಲ, ಹಾಕದಿದ್ದರೆ ತಪ್ಪಾಗುತ್ತೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಸಿಂಬಲ್ ಆಗಬೇಕಾಗತ್ತೆ, ಅವಾಗಲೇ ಅದು ವ್ಯಾಕ್ಟರ್ ಆಗುತ್ತೆ, ಇಲ್ಲೊಂದು ಸ್ಕೇಲರ್ ಆಗುತ್ತೆ. ನಾವು ಸಿ ಹಿಯರ್ ವಾಟ್ ಈಸ್ ಎ ವ್ಯಾಕ್ಟರ್? ಎ ಅಂದರೆ 2i ಪ್ಲಸ್ 3j ಪ್ಲಸ್ ಕೆ ಅಂತ ಇದೆ. ಮ್ಯಾಗ್ನಿಟ್ಯೂಡ್ ಯಾವ ರೀತಿ ಮಾಡಬೇಕು? ಏನು ವ್ಯಾಕ್ಟ್ರ್ ಕೊಡ್ತಾನೋ ಐ ಜೆ ಕೆ ವ್ಯಾಕ್ಟ್ರ್ ಏನು ಯಾವುದೇ ವ್ಯಾಕ್ಟ್ರಲ್ಲಿ ಐ ಜೆ ಕೆ ಕೋಎಫಿಷಿಯಂಟ್ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿ ಏನಾಗುತ್ತೆ, ಇಲ್ಲಿ 2 ಸ್ಕ್ವೇರ್ ವಿಲ್ ಬಿ 4, 3 ಸ್ಕ್ವೇರ್ ವಿಲ್ ಬಿ 9, 1 ಕೆ ಕೋಎಫಿಷಿಯಂಟ್ ಇಸ್ 1 ಸ್ಕ್ವೇರ್ ವಿಲ್ ಬಿ 1. ಐ ಪಕ್ಕದಲ್ಲಿ 2 ಇದೆ, 4 ಆಗುತ್ತೆ. ಜೆ ಕೋಎಫಿಷಿಯಂಟ್ 3 ಇದೆ, 9 ಆಗುತ್ತೆ ಸ್ಕ್ವೇರ್ ಮಾಡಿದಾಗ. ಕೆ ಕೋಎಫಿಷಿಯಂಟ್ 1 ಇದೆ, 1 ಆಗುತ್ತೆ, ರೈಟ್? ಅಂದರೆ ಈ ರೀತಿ ಬರಿಬೋದಾ? 2i ಪ್ಲಸ್ 3j ಪ್ಲಸ್ ಕೆ ಡಿವೈಡಿಂಗ್ ಈ ರೀತಿ ಮಾಡಿ √14 ಆಗುತ್ತೆ. ಐ ಕ್ಯಾನ್ ರೈಟ್ ಲೈಕ್ ದಿಸ್ √14. ಇದಕ್ಕೇನಂತಾರೆ? ಯೂನಿಟ್ ವ್ಯಾಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿಸ್ ವ್ಯಾಕ್ಟರ್. ಒಂದು ಏನು ವ್ಯಾಕ್ಟರ್ ಇರುತ್ತೆ ಅದರ ಅಲಾಂಗ್ ಏನಪ್ಪ ಅಂದ್ರೆ ಇನ್ನೊಂದು ವ್ಯಾಕ್ಟರ್ ಹೋಗ್ತಾರೆ, ದಟ್ ಇಸ್ ಎ ಕ್ಯಾಪ್ ಅಂತ ಕರಿತೀವಿ ನಾವು. ಓಕೆ, ಕ್ವಶನ್ ನಂಬರ್ 12. ರೈಟ್ 2 ಡಿಫ್ರೆಂಟ್ ವ್ಯಾಕ್ಟರ್ಸ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್. ಸಿಂಪಲ್, ಎರಡು ವ್ಯಾಕ್ಟರ್ ಬರಿಬೇಕು, ಇಲ್ಲೇ ಬರಿತೀವಿ, ಈಸಿ ಇದು. ಏನೊಂದು ವ್ಯಾಕ್ಟರ್ ತೊಗೋತೀನಿ, ನಿಮ್ಗೆ ಏನು ಅನ್ಸೋದು ಬರಬೇಡಿ. i ಪ್ಲಸ್ 2j ಪ್ಲಸ್ 3k ಅಂತ. ಇನ್ನೊಂದು ಇದಕ್ಕೆ ನಾವು ಯಾವ ರೀತಿ ಬರಿಬೋದಪ್ಪ? ಯೂನಿಟ್ ವ್ಯಾಕ್ಟರ್ ಅಲಾಂಗ್ ದಿಸ್, ರೈಟ್ ಮಿ ಒನ್ ಮೋರ್ ವ್ಯಾಕ್ಟರ್ ಬಿ. ಇಬ್ಬರದ್ದು ಏನಪ್ಪ ಅಂದರೆ ಎರಡು ವ್ಯಾಕ್ಟರ್ಸ್ ಏನಪ್ಪ ಅಂದರೆ ನನಗೆ ಮ್ಯಾಗ್ನಿಟ್ಯೂಡ್ ಸೇಮ್ ಬರಬೇಕು. ಸಿಂಪಲ್, ಏನು ಮಾಡಬಾರ್ದು, i ಪ್ಲಸ್ ಜೆ ಪ್ಲಸ್ ಕೆ ಅಂತ ಬರೆದು ಇದನ್ನು ಶಿಫ್ಟ್ ಮಾಡ್ಕೊಳ್ಳಿ. ಇದು ಐ ಲೇಯರ್ 2 3 ಎರಡನ್ನು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ, ರೈಟ್? ಆ್ಯಕ್ಚುಲಿ ನಾವು ದೀಸ್ ಟು ಆರ್ ಡಿಫ್ರೆಂಟ್ ವ್ಯಾಕ್ಟರ್ಸ್, ಬಟ್ ಇನ್ ಯು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ವಿಲ್ ಗೆಟ್ ಸೇಮ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, what is the magnitude? 1 4 9 equal to √14. ಇದೇನಾಗುತ್ತೆ ಮ್ಯಾಗ್ನಿಟ್ಯೂಡ್ ಬಿ ಇದು 1 9 ಪ್ಲಸ್ 4 ಮತ್ತು √14, ಹೌದಾ? ಸೊ ಅಂದರೆ ದೀಸ್ ಟು ಆರ್ ದ ವ್ಯಾಕ್ಟರ್ಸ್. ದೀಸ್ ಆರ್ 2 ಡಿಫ್ರೆಂಟ್ ವ್ಯಾಕ್ಟರ್ಸ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್. ಅಂದರೆ ನೀವೊಂದು ಮ್ಯಾಗ್ನಿಟ್ಯೂಡ್ ಬರೆದು ಯಾವುದೇ ಒಂದು ಕೋಎಫಿಷಿಯಂಟ್ನ ಬದಲು ಮಾಡಿಕೊಂಡ್ರೆ ಅಗೇನ್ ಯು ವಿಲ್ ಗೆಟ್ ಸೇಮ್ ಮ್ಯಾಗ್ನಿಟ್ಯೂಡ್. ಮತ್ತು ಕೆಲವೊಂದು ಪ್ರಶ್ನೆ ಬರುತ್ತೆ, ರೈಟ್ 2 ಡಿಫ್ರೆಂಟ್ ವ್ಯಾಕ್ಟರ್ಸ್ ಹ್ಯಾವಿಂಗ್ ಸೇಮ್ ಡೈರೆಕ್ಷನ್ ಅಂತ ಬರುತ್ತೆ. ಸೇಮ್ ಡೈರೆಕ್ಷನ್ ಅಂದರೆ ಯಾವುದೊಂದು ವ್ಯಾಕ್ಟರ್ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ i ಪ್ಲಸ್ 2j ಪ್ಲಸ್ 3k ಅಂತ ಬರ್ತಿದ್ದೀನಿ. ಇದರದ್ದು ಸೇಮ್ ಡೈರೆಕ್ಷನ್ ಇನ್ನೊಂದು ವ್ಯಾಕ್ಟರ್ ಬರೀಬೇಕು, ಅದ್ರ ಡೈರೆಕ್ಷನ್ ಸೇಮ್ ಇರಬೇಕಂದ್ರೆ ಮಲ್ಟಿಪ್ಲೈ ವಿತ್ ದ ಸೇಮ್ ನಂಬರ್. ಯು ಕ್ಯಾನ್ ಮಲ್ಟಿಪ್ಲೈ 2 2 2, ಅದರ್ಸ್ ಯು ಕ್ಯಾನ್ ಮಲ್ಟಿಪ್ಲೈ 3 3 3, ರೈಟ್? ಯಾವುದೋ ಒಂದು ನಂಬರಿಂದ ನೀವು ಮಲ್ಟಿಪ್ಲೈ ಮಾಡಿ ಸ್ಕೇಲರ್ಲಿಂದ, ಅವಾಗ ಇನ್ನೊಂದು ವ್ಯಾಕ್ಟರ್ ಬರುತ್ತೆ ನೋಡಿ. ದೇ ಹ್ಯಾವಿಂಗ್ ದ ಸೇಮ್ ಡೈರೆಕ್ಷನ್ ಬಟ್ 2 ಡಿಫ್ರೆಂಟ್ ವ್ಯಾಕ್ಟರ್ಸ್. ಓಕೆ, ಅರ್ಥ ಆಯ್ತು? ಆ ಟೈಪ್ ಕ್ವಶನ್ ಕೇಳ್ಬೋದು. ರೈಟ್ ದ ಡೈರೆಕ್ಷನ್ ಕ್ವಶನ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಇದೆ. ಕ್ವಶನ್ ನಂಬರ್ 13. ಇದು ಪಾಪ್ಯುಲರ್ ಕ್ವಶನ್. ಡೈರೆಕ್ಷನ್ ಕ್ವಶನ್ ಆಫ್ ಎಕ್ಸ್ ಆಕ್ಸಿಸ್ ನಿಮ್ಗೆ ಐಡಿಯಾ ಇತ್ತು, ಗುಡ್. ಇಲ್ಲಪ್ಪ ಅಂದರೆ ಎಕ್ಸ್ ಆಕ್ಸಿಸ್ ಸಿಂಪಲ್ ಇರುವಂಥ ಪ್ರಶ್ನೆ, ದಯವಿಟ್ಟು ನೋಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ. ಐ ಟ್ರೈ ಟು ಮೇಕ್ ಮೋರ್ ವೀಡಿಯೋಸ್. ಅಂತ ಡಿಪೆಂಡ್ಸ್ ಆನ್ ಯು. ಒಂದು ವೇಳೆ ಭಾಳ ಜನ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ನಮಗೂ ವೀಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ, ಮಾಡ್ದಂಗೆ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಯಾರು ನೋಡೋದಿಲ್ಲ, ಅಷ್ಟಕ್ಕಷ್ಟೇ ರೆಸ್ಪಾನ್ಸ್ ಇದೆ ಅಂದರೆ ಅಗೇನ್ ವಿ ವಿಲ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಲೈವ್ ಆ್ಯಂಡ್ ಇಂಟ್ರಾಕ್ಟಿವ್ ಕ್ಲಾಸಸ್. ಎನಿವೆ ಫ್ರೀ ಕ್ಲಾಸಸ್ ಪ್ರೊವೈಡ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ, ಅದು ನಿಮ್ಮ ಮೇಲೆ ಡಿಪೆಂಡ್ ಇರುವಂಥದ್ದು. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕನ್ನೋದು ನಮ್ಮ ಉದ್ದೇಶ. ಡೈರೆಕ್ಷನ್ ಕ್ವಶನ್ ಆಫ್ ಎಕ್ಸ್ ಆಕ್ಸಿಸ್ ಏನಾಗುತ್ತೆ 1, 0, 0. ಅದೇ y ಇದ್ದರೆ ಇಲ್ಲಿ ನೋಡಿ, ಐ ಕ್ಯಾನ್ ರೈಟ್ ಡೈರೆಕ್ಷನ್ ಕ್ವಶನ್ ಆಫ್ ಎಕ್ಸ್ ಆಕ್ಸಿಸ್. ಏನು ಬರೆಯೋದು 1, 0, 0. ಒಂದು ವೇಳೆ y ಆಕ್ಸಿಸ್ ಇದ್ದರೆ 0, 1, 0. ಒಂದು ವೇಳೆ z ಆಕ್ಸಿಸ್ ಇದ್ದರೆ 0, 0, 1 ಅಂತ ನಾವು ಅದನ್ನು ಬರಿಬೋದು. ದಟ್ಸ್ ಇಟ್. ಓಕೆ, ಈಸಿ ಇದೆ. 1 ಮಾರ್ಕ್ಸ್ ಸಿಗುತ್ತೆ ಎಷ್ಟು ಬರೆದ್ರೆ.
ಆಮೇಲೆ ಫಿಸಿಬಲ್ ರೀಸನ್ ಆಫ್ ದಿಸ್ LPP ಪ್ಲೀಸ್ ರೆಫರ್ NCERT ಟೆಕ್ಸ್ಟ್ ಬುಕ್ ಅಷ್ಟೇ. ಆಮೇಲೆ ಇಲ್ಲಿ ನೋಡಿ ಪ್ರೊಬಾಬಿಲಿಟಿ, ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಯರ್. ಇದ್ರ ಮೇಲೆ ಭಾಳ ಕೇಳ್ತಾನೆ, ಈ ಒಂದು ಫಾರ್ಮುಲಾ ಮೇಲೆ ಕೇಳ್ತಾನೆ, ಅಥವಾ ನಿಮಗೆ ಇಂಡಿಪೆಂಡೆಂಟ್ ಡಿಫೆನ್ಸ್ ಇದೆ ಅಂತ ಅದ್ರ ಮೇಲೂ ಕೇಳ್ಬೋದು, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಮೇಲೆ ಕೇಳ್ಬೋದು, ಸರಳ ಇರುವಂಥ ಪ್ರಶ್ನೆ ಕೇಳ್ತಾನೆ. ಸೊ ವಾಟ್ ಐ ಹ್ಯಾವ್ ಟು ಫೈಂಡ್ ಔಟ್ ದಿಸ್, ನಮಗೆ ಈ ಫಾರ್ಮುಲಾ ಬಗ್ಗೆ ಮೊದಲೇ ಗೊತ್ತಿರಬೇಕು. ವಾಟ್ ಈಸ್ ದ ಫಾರ್ಮುಲಾ? ಪ್ರೊಬಾಬಿಲಿಟಿ ಆಫ್ A/B ಈಸ್ ಈಕ್ವಲ್ ಟು ನಮ್ಮೆಲ್ಲರಿಗೆ ಅಂದರೆ ನಿಮಗೆ ಇದು ಗೊತ್ತಿರಬೇಕು, ಇಂಟರ್ಸೆಕ್ಷನ್ ಆಫ್ ದೀಸ್ ಟು. B ಇದೆ, ಸೊ ಪ್ರೊಬಾಬಿಲಿಟಿ ಆಫ್ B. ಕನ್ಫ್ಯೂಸ್ ಆಗಬೇಡಿ, A ಇಂಟರ್ಸೆಕ್ಷನ್ B ಅಂದ್ರೆ ಒಂದೇ, B ಇಂಟರ್ಸೆಕ್ಷನ್ A ಅಂದ್ರೆ ಒಂದೇ. ಓಕೆ, ಇಟ್ಸ್ ಅ ಕಮ್ಯುಟೇಟಿವ್. ಸರಿ, now let's substitute here. What is A intersection B? We got 0.32. Now let's substitute 0.32 dividing by ಏನಿದೆ 0.5 ಇದೆ, 0.5 right. ಸೊ ಏನಪ್ಪ ಅಂದರೆ ದಟ್ ಕ್ಯಾಲ್ಕುಲೇಟರ್ ಇಸ್ ಅಲೌಡ್, ಯು ಕ್ಯಾನ್ ಕ್ಯಾಲ್ಕುಲೇಟ್, ಅದರ್ವೈಸ್ ಇಲ್ಲಪ್ಪ ಅಂದ್ರೆ ಈ ರೀತಿ ಮಾಡ್ಬೋದು. 32 ಬರೀತೇನೆ, ಕೆಳಗೆ 5 ಬರೀತೇನೆ. 5 ಅಂದರೆ ಐ ಕ್ಯಾನ್ ರೈಟ್ ಇಯರ್ 10, 0.32 ಅಂದರೆ ಐ ಕ್ಯಾನ್ ರೈಟ್ ಇಯರ್ 100 ಅಂತ ಬರೀಬೋದು. 5 1 ಜ 5 2 ಜ 2 into 32 will be 64 ಡಿವೈಡಿಂಗ್ ಬೈ 100 ಅಂದರೆ 0.64 ಆಗುತ್ತೆ. ಕ್ಯಾಲ್ಕುಲೇಟ್ ಇಸ್ ಆಲ್ರೆಡಿ, ಯು ಕ್ಯಾನ್ ಯೂಸ್ ದ ಕ್ಯಾಲ್ಕುಲೇಟ್ ಆಲ್ಸೋ, ವಿಲ್ ಗೆಟ್ ದ ಸೇಮ್ ಥಿಂಗ್ ರೈಟ್. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ ಯಾವ ರೀತಿ ಸಾಲ್ವ್ ಮಾಡಬೇಕಂತೇಳಿ. ಸೊ ಒಂದೇಳೆ ಇಂಟ್ರೆಸ್ಟ್ ಇತ್ತು ಅಂದರೆ ಹೇಳ್ಬೋದ್ರೆ, ಒಂದೇಳೆ ಮಕ್ಕಳಿಗೆ ಭಾಳಷ್ಟು ಇಂಟ್ರೆಸ್ಟ್ ತೋರಿಸಿದ್ರೆ ನನಗೆ 2 ಮಾರ್ಕ್ಸ್ ಪ್ರಾಬ್ಲಮ್ಸು ಸಾಲ್ವ್ ಮಾಡಿ, 2 ಆಗಲಿ 3 ಆಗಲಿ, ಮೋಸ್ಟ್ ಇಂಪಾರ್ಟೆಂಟ್ ಅಟ್ಲೀಸ್ಟ್ 5 ಮಾರ್ಕ್ಸನ್ನು ಸಾಲ್ವ್ ಮಾಡ್ತೇನೆ. ಅಥವಾ ಓನ್ಲಿ ಸೊಲ್ಯೂಷನ್ ಅವೈಲೇಬಲ್ ಬೇಕಂದ್ರೂ ಸಹ ನಮ್ಮ ಅಪ್ಲಿಕೇಶನಲ್ಲಿ ಇರುತ್ತೆ. ಆಲ್ಫಾ ಟ್ಯೂಟೋರಿಯಲ್ಸ್ ಕಲಬುರ್ಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ಮ್ಯಾಕ್ಸಿಮಮ್ ಫ್ರೀ ಕಂಟೆಂಟ್ಸ್ ಆ್ಯಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಇಂಟ್ರೆಸ್ಟ್ ಇದ್ದರೆ ಇಂಟ್ರಾಕ್ಟಿವ್ ಕ್ಲಾಸ್ ಬೇಕಾಗಿತ್ತು ಅಂದರೆ ಈಸಿಲಿ ಸ್ಕೋರ್ ಮಾಡ್ಬೋದು ಆರಾಮಲೆ, ನೋ ಡೌಟ್ ಇನ್ ದಟ್. ದಿಸ್ ಟೈಮ್ ಅಂತೂ ಗ್ಯಾರಂಟಿ ಇದೆ. ಓಕೆ, ಯಾಕಂದರೆ 15 ಕೊಟ್ಟಿದ್ದ 10 ಈಸಿಲಿ ಸಾಲ್ವ್ ಮಾಡ್ತಾರೆ. ಎಲ್ಲರಿಗೂ 100 ಸ್ಕೋರ್ ಆಗೋದಕ್ಕೆ ಸ್ವಲ್ಪ ಕಠಿಣ ಮೊದಲು ಆಗ್ತಿತ್ತು, ಯಾಕಂದರೆ 10ರಲ್ಲಿ ಒಂದಾದ್ರೂ ಮಿಸ್ಟೇಕ್ ಕಾಮನ್ಲಿ ಆಗ್ತಾಯಿತ್ತು. ಈಗ 15ರಲ್ಲಿ 10 ಬರೋದೇನು ದೊಡ್ಡದಿಲ್ಲ, ಈಸಿಲಿ ಬರಿಬೋದು. ಯಾರಿಗೆ ಇಂಟ್ರೆಸ್ಟ್ ಇತ್ತು, ಕರೆಕ್ಟ್ ಡೈರೆಕ್ಷನ್ ಬೇಕಾಗಿತ್ತು, ಈಸಿ ವೇನಿಂದ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಈಗಲೂ ಸ್ಟಾರ್ಟ್ ಮಾಡಿದ್ರು ಸಹ ಯು ಕ್ಯಾನ್ ಸ್ಕೋರ್ ವೆರಿ ವೆಲ್. ಏನು ಪಬ್ಲಿಷಿಂಗ್ ಡೇಟ್ ಇದೆ, ಈಗಿನಿಂದ ಸಹ ನೀವು ಸ್ಟಾರ್ಟ್ ಮಾಡಿದ್ರು ಸಹ, ಏನಿದು ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆವಾಗಿನಿಂದ ಈಗಿನಿಂದ ಸ್ಟಾರ್ಟ್ ಮಾಡೋದು ಸಹ ಯು ಕ್ಯಾನ್ ಸ್ಕೋರ್ ವೆರಿ ವೆಲ್. ಓಕೆ, ಸೊ ವಿಡಿಯೋ ಚೆನ್ನಾಗಿ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಅಟ್ಲೀಸ್ಟ್ ಮಕ್ಕಳಿಗೆ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ಚಲೋ ಟೇಕ್ ಕೇರ್. ಮತ್ತೆ ಸಿಗೋಣ ಒಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.